ನಮಸ್ಕಾರ. ಇವತ್ತು ನಾವು ಒಬ್ಬ ಮಹಾನ್ ಚೇತನದ ಬಗ್ಗೆ ಮಾತಾಡೋಣ. ಶ್ರೀರಾಮಕೃಷ್ಣ ಮಠದ ಮಾಜಿ ಅಧ್ಯಕ್ಷರು ಸ್ವಾಮಿ ರಂಗನಾಥಾನಂದಜಿ. ಅವರನ್ನ ಪಂಡಿತ್ ನೆಹರು ಅವರು ಭಾರತದ ನಿಜವಾದ ಸಾಂಸ್ಕೃತಿಕ ರಾಯಭಾರಿ ಅಂತ ಕರೆದಿದ್ರು. ಮತ್ತೆ ಕೆಲವರು ಅಭಿನವ ವಿವೇಕಾನಂದ ಅಂತನೂ ಹೇಳ್ತಾರೆ. ಅವರ ಜೀವನದ ಒಂದು ಪ್ರಸಂಗ ತುಂಬ ಆಳವಾದ ಅರ್ಥ ಇರುವಂಥದ್ದು. ಅದರ ಬಗ್ಗೆ ಸ್ವಲ್ಪ ವಿಶ್ಲೇಷಣೆ ಮಾಡೋಣ. ಹೌದು, ಖಂಡಿತ. ಸ್ವಾಮಿ ರಂಗನಾಥಾನಂದಜಿ ಅವರ ಬದುಕೇ ಒಂದು ಪಾಠ. ನಾವು ಇವತ್ತು ಚರ್ಚೆ ಮಾಡ್ತಿರೋ ಘಟನೆ ಅವರು ಹೈದರಾಬಾದ್ ಆಶ್ರಮದ ಅಧ್ಯಕ್ಷರಾಗಿದ್ದಾಗ ನಡೆದಿದ್ದು. ಇದು ನೋಡೋಕೆ ಚಿಕ್ಕ ಘಟನೆ ಅನಿಸಬಹುದು, ಆದರೆ ಇದರಲ್ಲಿ ಅಧಿಕಾರ, ವಿನಯ, ಆಮೇಲೆ ನಮ್ಮೆಲ್ಲರ ಮೂಲ ಸ್ಥಿತಿ, ಇದ್ರ ಬಗ್ಗೆ ಎಲ್ಲ ತುಂಬ ಮುಖ್ಯವಾದ ವಿಷಯಗಳಿದೆ. ಹೌದು. ಹಾಗಿದ ಆ ಘಟನೆ ಏನಂತ ಶುರು ಮಾಡೋಣ. ಒಂದು ದಿನ ಏನಾಯ್ತಂದ್ರೆ, ಆಗಿನ ರಾಜ್ಯಪಾಲರು, ಗವರ್ನರ್ ಅವರ ಪತ್ನಿ ಜೊತೆ ಆಶ್ರಮಕ್ಕೆ ಬಂದಿದ್ರು. ಅಲ್ಲೊಂದು ಹೋಮ ಕಾರ್ಯಕ್ರಮ ನಡೀತಾ ಇತ್ತು. ಅದಕ್ಕೆ ಬಂದಿದ್ರು. ಸ್ವಾಮೀಜಿ ಅವರನ್ನ ತುಂಬಾ ಆದರದಿಂದ ಸ್ವಾಗತ ಮಾಡಿದ್ರು. ಆಶ್ರಮ ಎಲ್ಲ ತೋರಿಸಿ, ಪೂಜೆ ಹೋಮ ಎಲ್ಲ ಆದ್ಮೇಲೆ ಪ್ರಸಾದ ಕೊಟ್ಟು ಕಳಿಸಿದ್ರು. ಸರಿ, ಅತಿಥಿ ಸತ್ಕಾರ ಎಲ್ಲ ಚೆನ್ನಾಗೇ ಆಯ್ತು. ರಾಜ್ಯಪಾಲರು ಬಂದಿದ್ರು, ಸ್ವಾಮೀಜಿ ಆತಿಥ್ಯ ಮಾಡಿದ್ರು. ಒಂದು ಸಾಂಪ್ರದಾಯಿಕ ಭೇಟಿ ಅಷ್ಟೇ. ಹೌದು. ಆದರೆ ಕಥೆ ಅಲ್ಲಿಗೆ ನಿಲ್ಲಿಲ್ಲ. ಮರುದಿನವೇ ಸ್ವಾಮೀಜಿ ಅಂದ್ರೆ ರಂಗನಾಥಾನಂದಜಿ ಅವರು ಇನ್ನಿಬ್ಬರು ಸನ್ಯಾಸಿಗಳ ಜೊತೆ ಅಪಾಯಿಂಟ್ಮೆಂಟ್ ತಗೊಂಡು ರಾಜಭವನಕ್ಕೆ ಹೋದ್ರು. ಓ, ರಾಜಭವನಕ್ಕೆ ಹೋದ್ರಾ? ಯಾಕೆ? ರಾಜ್ಯಪಾಲರನ್ನ ಭೇಟಿ ಮಾಡೋಕೆ. ಅಲ್ಲಿ ರಾಜ್ಯಪಾಲರಿಗೆ ಒಂದು ಪತ್ರ ಕೊಟ್ರು, ಒಂದು ಮನವಿ ಪತ್ರ. ಆ ಪತ್ರದಲ್ಲಿ ಏನಿತ್ತು? ಆಶ್ರಮದ ಚಟುವಟಿಕೆಗಳಿಗೆ ಜಾಗ ಸಾಲ್ತಾ ಇರಲಿಲ್ಲ. ಅದಕ್ಕೆ ಆಶ್ರಮದ ಪಕ್ಕದಲ್ಲೇ ಇದ್ದ ಒಂದು ಸರ್ಕಾರಿ ಜಾಗವನ್ನ ಆಶ್ರಮಕ್ಕೆ ಕೊಡಿಸೋದಕ್ಕೆ ರಾಜ್ಯಪಾಲರು ಸರ್ಕಾರಕ್ಕೆ ಶಿಫಾರಸು ಮಾಡಬೇಕು ಅಂತ ಒಂದು ಕೋರಿಕೆ ಇತ್ತು ಆ ಪತ್ರದಲ್ಲಿ. ಇದನ್ನು ನೋಡಿ ರಾಜ್ಯಪಾಲರಿಗೆ ಸ್ವಲ್ಪ ಆಶ್ಚರ್ಯ ಆಯ್ತು. ಅವರು ಕೇಳೇ ಬಿಟ್ರು, ಸ್ವಾಮೀಜಿ, ನಿನ್ನೆ ತಾನೇ ನೀವು ಆಶ್ರಮದಲ್ಲಿದ್ರಿ, ನಾನು ಅಲ್ಲೇ ಇದ್ದೆ, ಗಂಟೆಗಟ್ಲೆ ಮಾತಾಡಿದ್ವಿ. ಈ ಪತ್ರವನ್ನ ಅಲ್ಲೇ ಕೊಡ್ಬೋದಿತ್ತಲ್ಲ ನನ್ನ ಕೈಗೆ, ಇದಕ್ಕೋಸ್ಕರ ಯಾಕೆ ಇಲ್ಲಿ ತನಕ ಬರೋ ಶ್ರಮ ತಗೊಂಡ್ರಿ ಅಂತ. ಹೌದು, ಕೇಳೋದಿಕ್ಕೆ ಇದು ತಾರ್ಕಿಕವಾದ ಪ್ರಶ್ನೆನೇ ಅಲ್ವಾ? ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿದ್ರೆ ಅಲ್ಲೇ ಕೊಟ್ಟಿದ್ರೆ ಆಯ್ತಿತ್ತು, ಸಮಯ ಉಳಿತಿತ್ತು. ಖಂಡಿತ. ಆದರೆ ಅದಕ್ಕೆ ಸ್ವಾಮೀಜಿ ಕೊಟ್ಟ ಉತ್ತರ ಇದೆಯಲ್ಲ, ಅದೇ ಈ ಇಡೀ ಪ್ರಸಂಗದ ತಿರುಳು ಅಂತ ಹೇಳ್ಬೋದು. ಹೌದು, ಅದೇ ಅವರ ಆಧ್ಯಾತ್ಮಿಕ ಪ್ರಜ್ಞೆ ಮತ್ತು ಲೌಕಿಕ ವ್ಯವಹಾರಗಳ ಸ್ಪಷ್ಟತೆಯನ್ನ ತೋರಿಸುತ್ತೆ. ಏನ್ ಹೇಳಿದ್ರು ಸ್ವಾಮೀಜಿ? ಅವರು ತುಂಬ ವಿನಯದಿಂದಾನೇ ಹೇಳಿದ್ರು, ದಯವಿಟ್ಟು ತಪ್ಪು ತಿಳ್ಕೋಬೇಡಿ ಅಂತ ಶುರು ಮಾಡಿ. ತಾವು ನಿನ್ನೆ ಆಶ್ರಮಕ್ಕೆ ಬಂದಿದ್ರಲ್ಲ, ಆಗ ತಾವು ರಾಜ್ಯಪಾಲರಾಗಿ ಬಂದಿರಲಿಲ್ಲ. ಭಗವಂತನ ಪಾದದ ಹತ್ರ ಬಂದು ಅವನ ಕೃಪೆ ಬೇಡೋಕೆ ಬಂದ ಅಸಂಖ್ಯಾತ ಭಕ್ತರಲ್ಲಿ, ಅಂದ್ರೆ ಭಿಕ್ಷುಕರಲ್ಲಿ ಒಬ್ಬರಾಗಿದ್ರಿ ನೀವು. ಅಬ್ಬಾ, ಎಂತ ಮಾತು! ಆಗ ನೀವು ಕೊಡೋ ಸ್ಥಿತಿಲಿರ್ಲಿಲ್ಲ, ಬೇಡೋ ಸ್ಥಿತಿಲಿದ್ರಿ. ಹೌದು. ಆದ್ರೆ ಈಗ ನೋಡಿ, ಈ ರಾಜಭವನದಲ್ಲಿ, ಈ ಅಧಿಕಾರದ ಕುರ್ಚಿಯಲ್ಲಿ ತಾವು ಧನಿಗಳು, ನೀವು ಕೊಡೋ ಸ್ಥಿತಿಲಿದ್ದೀರಿ. ಸರಿ. ನಾನ್ ಮಾತ್ರ ಅಂತಾರೆ ಸ್ವಾಮೀಜಿ. ನಾನು ನಿನ್ನೆ ಆಶ್ರಮದಲ್ಲೂ ಭಿಕ್ಷುಕನೆ, ಇವತ್ತು ಇಲ್ಲೂ ಭಿಕ್ಷುಕನೆ, ಅದಕ್ಕೆ ಬೇಡೋಕೆ ಬಂದಿದ್ದೀನಿ ಅಂತ ಸ್ಪಷ್ಟಪಡಿಸಿದ್ರು. ಗಿರ್ಬೇಕು ಅವರು. ಹೌದು. ಇದು ಕೇವಲ ವಿನಯ ಅಲ್ಲ ಅಲ್ವಾ? ಇದರಲ್ಲಿ ಒಂದು ಸ್ಪಷ್ಟತೆ ಇದೆ. ನಮ್ಮ ಪಾತ್ರಗಳು ಬೇರೆ ಬೇರೆ, ನಮ್ಮ ಸ್ಥಾನಮಾನಗಳು ಬೇರೆ ಬೇರೆ, ಆದರೆ ಮೂಲದಲ್ಲಿ ನಾವೆಲ್ಲ ಭಗವಂತನ ಕರುಣೆಯನ್ನೇ ಅವಲಂಬಿಸಿದವರು, ಭಿಕ್ಷುಕರು ಅನ್ನೋ ಅರ್ಥದಲ್ಲಿ. ಹೌದು. ಸ್ವಾಮೀಜಿ ಇಲ್ಲಿ ಅಧಿಕಾರವನ್ನ ಕಡೆಗಣಿಸಲಿಲ್ಲ. ಇಲ್ಲ, ಅಗೌರವಿಸಲಿಲ್ಲ. ಹೌದು, ಅದರ ಸ್ಥಾನವನ್ನ, ಅದರ ಮಿತಿಯನ್ನ ಗುರುತಿಸಿದ್ರು. ಲೌಕಿಕ ಅಧಿಕಾರಕ್ಕೆ ಅದರದ್ದೇ ಆದ ಒಂದು ಕಾರ್ಯಕ್ಷೇತ್ರ ಇದೆ, ಒಂದು ವ್ಯಾಪ್ತಿ ಇದೆ. ಸರಿ. ಆದ್ರೆ ಭಗವಂತನ ಸನ್ನಿಧಾನದಲ್ಲಿ, ಆಧ್ಯಾತ್ಮಿಕ ನೆಲೆಯಲ್ಲಿ ಆ ಅಧಿಕಾರದ್ದು ಬೇರೆ ಸ್ಥಾನ. ಅಲ್ಲೆಲ್ಲರೂ ಸಮಾನರು, ಬೇಡುವವರೇ. ನಿಜ. ಈ ಸ್ಪಷ್ಟತೆ ಇದೆಯಲ್ಲ, ಇದೇ ಬಹುಶಃ ನೆಹರು ಅವರಿಗೆ ಸಾಂಸ್ಕೃತಿಕ ರಾಯಭಾರಿ ಅನ್ನೋದು ಕಾರಣ ಆಗಿರ್ಬೋದು. ಮತ್ತೆ ಅಭಿನವ ವಿವೇಕಾನಂದ ಅನ್ನೋ ಮಾತಿಗೂ ಅರ್ಥ ಬರುತ್ತೆ. ಖಂಡಿತ. ವಿವೇಕಾನಂದರ ಥರಾನೇ ನಿರ್ಭಯವಾಗಿ ಸತ್ಯವನ್ನ ನೇರವಾಗಿ ಹೇಳೋ ಸ್ವಭಾವ, ಸ್ಥಾನಮಾನಕ್ಕೆ ಅಂಜದೆ ತತ್ವವನ್ನ ಹೇಳೋದು. ಇದು ಅವರು ಉಪನಿಷತ್ತುಗಳನ್ನ ಎಷ್ಟು ಆಳವಾಗಿ ಅರ್ಥ ಮಾಡ್ಕೊಂಡಿದ್ರು ಅನ್ನೋದಕ್ಕೆ ಸಾಕ್ಷಿ. ಅಧಿಕಾರ ಅನ್ನೋದು ಶಾಶ್ವತ ಅಲ್ಲ, ತಾತ್ಕಾಲಿಕ ಅನ್ನೋ ಅರಿವು. ಹಾಗಾದ್ರೆ ನಾವು ಈ ಪ್ರಸಂಗದಿಂದ ಕಲಿಬೇಕಾದ್ದೇನು? ನಮ್ಮ ಅಧಿಕಾರ, ನಮ್ಮ ಸ್ಥಾನ, ನಮ್ಮ ಗುರುತು, ಇದೆಲ್ಲ ಒಂದು ನಿರ್ದಿಷ್ಟ ಕಾರ್ಯಕ್ಷೇತ್ರಕ್ಕೆ ಸೀಮಿತ ಅಲ್ವಾ? ಹೌದು, ಖಂಡಿತವಾಗಿಯೂ. ಆ ಕಾರ್ಯಕ್ಷೇತ್ರ ದಾಟಿದ ಮೇಲೆ, ಅಂದ್ರೆ ಭಗವಂತನ ವಿಶಾಲವಾದ ಈ ಸೃಷ್ಟಿಯಲ್ಲಿ ನಾವೆಲ್ಲ ಮೂಲತಃ ಒಂದೇ. ಅಂದ್ರೆ ಆತನ ಕೃಪೆಯನ್ನೇ ಅವಲಂಬಿಸಿರೋರು. ಹೌದು, ನಾವೆಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ಭಿಕ್ಷುಕರೇ, ಭಗವಂತನ ಕರುಣೆಗಾಗಿ ಕಾಯುವವರು.
ನಮ್ಮ ಅಧಿಕಾರದ ಗತ್ತು ದರ್ಪ ಎಲ್ಲ ನಮ್ಮ ಆ ಚಿಕ್ಕ ವಲಯದೊಳಗೆ ಮಾತ್ರ. ಈ ಅರಿವು ಬಂದ್ರೆ ಬಹುಶಃ ನಮ್ಮ ನಡವಳಿಕೆ, ನಾವು ಬೇರೆಯವರನ್ನ ನೋಡೋ ರೀತಿ, ನಮ್ಮನ್ನೇ ನಾವು ಅರ್ಥ ಮಾಡ್ಕೊಳ್ಳೋ ರೀತಿ ಎಲ್ಲ ಬದಲಾಗುತ್ತೆ ಅನ್ಸುತ್ತೆ. ನಿಜಕ್ಕೂ ಹೌದು. ಅದು ನಮ್ಮ ಅಹಂಕಾರವನ್ನ ಕಡಿಮೆ ಮಾಡಬಹುದು, ಪರಸ್ಪರ ಗೌರವವನ್ನ ಹೆಚ್ಚಿಸಬಹುದು. ಹೌದು, ಚಿಂತನೆ ಮಾಡಬೇಕಾದ ವಿಷಯ ಇದು. ಹಾಗಾದ್ರೆ ಕೇಳುಗರು ಇದನ್ನ ಯೋಚಿಸಬಹುದು. ನಮ್ಮ ಕಾರ್ಯಕ್ಷೇತ್ರದ ಗಡಿಗಳನ್ನ ಅರಿತುಕೊಂಡು ಅದರಾಚೆಗಿನ ನಮ್ಮೆಲ್ಲರ ಸಮಾನ ಸ್ಥಿತಿಯನ್ನ ಮನಸ್ಸಲ್ಲಿ ಇಟ್ಕೊಂಡ್ರೆ ನಮ್ಮ ದೈನಂದಿನ ಸಂಬಂಧಗಳಲ್ಲಿ, ನಮ್ಮ ವ್ಯಕ್ತಿತ್ವದಲ್ಲಿ ಏನೆಲ್ಲ ಬದಲಾವಣೆಗಳಾಗಬಹುದು? ಇದು ಯೋಚಿಸಬೇಕಾದ ಪ್ರಶ್ನೆ.